ನಮಸ್ಕಾರ. ಎಸ್ಎಸ್ಎಲ್ಸಿ ಕನ್ನಡ ಪರೀಕ್ಷೆಯಲ್ಲಿ ಸುಲಭವಾಗಿ ಪಾಸಾಗಬೇಕೇ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಇಂದು ನಾವು ದ್ವಿತೀಯ ಭಾಷೆ ಕನ್ನಡದ ಪಾಸಿಂಗ್ ಪ್ಯಾಕೇಜ್ ಅಡಿಯಲ್ಲಿ ಬರುವ ಪ್ರಮುಖ 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಬನ್ನಿ ಶುರು ಮಾಡೋಣ. ಪ್ರಶ್ನೆ 1. ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ? ಉತ್ತರ: ದೇಶದ ಉದ್ಧಾರವು ಸೈನಿಕ, ಸಾಹಿತಿ ಮತ್ತು ರೈತರನ್ನು ಅವಲಂಬಿಸಿದೆ. ವಿವರಣೆ: ಯಾವುದೇ ಒಂದು ರಾಷ್ಟ್ರ ಸುಭಿಕ್ಷವಾಗಿರಬೇಕಾದರೆ ಗಡಿಯಲ್ಲಿ ಕಾಯುವ ಸೈನಿಕ, ಸಂಸ್ಕೃತಿ ಉಳಿಸುವ ಸಾಹಿತಿ ಮತ್ತು ಹೊಟ್ಟೆಗೆ ಅನ್ನ ನೀಡುವ ರೈತ, ಈ ಮೂವರು ಬಹಳ ಮುಖ್ಯ. ಪ್ರಶ್ನೆ 2. ಅಸಿ-ಮಸಿ ಎಂದರೇನು? ಉತ್ತರ: ಅಸಿ ಎಂದರೆ ಯುದ್ಧ, ಖಡ್ಗ ಅಥವಾ ಸೈನಿಕ. ಮಸಿ ಎಂದರೆ ಸಾಹಿತ್ಯ ರಚನೆ, ಬರಹಗಾರ. ವಿವರಣೆ: ಇಲ್ಲಿ ಅಸಿ ಎನ್ನುವುದು ಶಕ್ತಿಯ ಸಂಕೇತವಾದರೆ ಮಸಿ ಎನ್ನುವುದು ಜ್ಞಾನ ಮತ್ತು ಅಭಿವ್ಯಕ್ತಿಯ ಸಂಕೇತವಾಗಿದೆ. ಪ್ರಶ್ನೆ 3. ಈ ನಾಡಿನ ಬೆನ್ನೆಲುಬು ಯಾರು? ಉತ್ತರ: ಕೃಷಿಕ, ರೈತ ಈ ನಾಡಿನ ಬೆನ್ನೆಲುಬು. ವಿವರಣೆ: ಮನುಷ್ಯನ ಬದುಕಿಗೆ ಅತ್ಯಗತ್ಯವಾದ ಆಹಾರವನ್ನು ಬೆಳೆಯುವ ರೈತನೇ ಸಮಾಜದ ಆಧಾರ ಸ್ತಂಭ, ಹಾಗಾಗಿ ಅವನನ್ನು ನಾಡಿನ ಬೆನ್ನೆಲುಬು ಎಂದು ಕರೆಯಲಾಗುತ್ತದೆ. ಪ್ರಶ್ನೆ 4. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ? ಉತ್ತರ: ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ರಂಗಜಂಗಮ ಎಂದು ಖ್ಯಾತರಾಗಿದ್ದಾರೆ. ವಿವರಣೆ: ಇವರು ಸಾಹಿತ್ಯ ಮತ್ತು ಸಂಸ್ಕೃತಿಯ ಜೊತೆಗೆ ನಾಟಕರಂಗದ ಮೂಲಕ ಸಮಾಜ ಸುಧಾರಣೆಗೆ ಶ್ರಮಿಸುತ್ತಿರುವುದರಿಂದ ಇವರಿಗೆ ಈ ಅನ್ವರ್ಥನಾಮ ಬಂದಿದೆ. ಪ್ರಶ್ನೆ 5. ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿದೆ? ಉತ್ತರ: ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆಯು ಪಾಲ್ ಹ್ಯಾರಿಸ್ ಪ್ರಶಸ್ತಿಯನ್ನು ನೀಡಿದೆ. ವಿವರಣೆ: ಇವರ ಸಮಾಜ ಸೇವೆ ಮತ್ತು ಜನಪದ ಕಾರ್ಯಗಳನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಮಟ್ಟದ ಈ ಗೌರವಕ್ಕೆ ಇವರು ಭಾಜನರಾಗಿದ್ದಾರೆ. ಪ್ರಶ್ನೆ 6. ಸರ್ವಜ್ಞನು ತಿಳಿಸುವಂತೆ ಕೋಟಿ ವಿದ್ಯೆಗಳಲ್ಲಿ ಯಾವ ವಿದ್ಯೆ ಮೇಲು? ಉತ್ತರ: ಸರ್ವಜ್ಞನು ತಿಳಿಸುವಂತೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ಕೃಷಿ ವಿದ್ಯೆಯೇ ಮೇಲು. ವಿವರಣೆ: ಪ್ರಪಂಚದಲ್ಲಿ ಎಷ್ಟು ಜ್ಞಾನವಿದ್ದರೂ ಹೊಟ್ಟೆಗೆ ಅನ್ನ ನೀಡುವ ವ್ಯವಸಾಯಕ್ಕಿಂತ ಮಿಗಿಲಾದ ವಿದ್ಯೆ ಯಾವುದೂ ಇಲ್ಲ ಎಂಬುದು ಸರ್ವಜ್ಞನ ವಚನದ ಸಾರ. ಪ್ರಶ್ನೆ 7. ಅಸಿ-ಮಸಿಗಿಂತ ಮಹತ್ವವಾದುದು ಯಾವುದು? ಉತ್ತರ: ಅಸಿ-ಮಸಿಗಿಂತ ಮಹತ್ವವಾದುದು ಕೃಷಿ. ವಿವರಣೆ: ರಕ್ಷಣೆ ಅಸಿ ಮತ್ತು ಶಿಕ್ಷಣ ಮಸಿ ಎರಡೂ ಅಗತ್ಯವೇ, ಆದರೂ ಜೀವಿಗಳ ಅಸ್ತಿತ್ವಕ್ಕೆ ಮೂಲವಾದ ಆಹಾರವನ್ನು ನೀಡುವ ಕೃಷಿಯೇ ಎಲ್ಲಕ್ಕಿಂತ ಶ್ರೇಷ್ಠವಾದುದು. ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳ ಜೀವನ ದರ್ಶನ ಪ್ರಶ್ನೋತ್ತರಗಳು. 1. ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು? ಉತ್ತರ: ಪುಟ್ಟರಾಜರ ತಂದೆ ರೇವಣ್ಣಯ್ಯ, ತಾಯಿ ಸಿದ್ದಮ್ಮ. ವಿವರಣೆ: ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ದೇವಗಿರಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಪುಟ್ಟರಾಜರಿಗೆ ಬಾಲ್ಯದಲ್ಲೇ ದೃಷ್ಟಿ ಇಲ್ಲದಿದ್ದರೂ ಇವರ ಪೋಷಕರು ಇವರನ್ನು ಭಕ್ತಿ ಮತ್ತು ಕಲೆಯ ದಾರಿಯಲ್ಲಿ ಬೆಳೆಸಿದರು. 2. ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿಯಿರುತ್ತದೆ? ಉತ್ತರ: ಶಿಷ್ಯರ ಮನಸ್ಸನ್ನು ಓದುವ ಶಕ್ತಿ ಇರುತ್ತದೆ. ವಿವರಣೆ: ಒಬ್ಬ ನಿಜವಾದ ಗುರು ಕೇವಲ ಪಾಠ ಹೇಳಿಕೊಡುವವನಲ್ಲ, ಬದಲಾಗಿ ತನ್ನ ಶಿಷ್ಯನ ಸಾಮರ್ಥ್ಯ ಮತ್ತು ಅವನ ಮನದಾಳದ ತುಡಿತವನ್ನು ಅರ್ಥಮಾಡಿಕೊಂಡು ಅವನನ್ನು ಸರಿಯಾದ ಹಾದಿಯಲ್ಲಿ ನಡೆಸುವವನು ಎಂಬುದು ಇಲ್ಲಿನ ಸಾರಾಂಶ. 3. ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು? ಉತ್ತರ: ಪಂಚಾಕ್ಷರಿ ಗವಾಯಿಗಳ ಪಾದಕ್ಕೆರಗಿ ಸೆರಗೊಡ್ಡಿ ಮಗನನ್ನು ಮನೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡಳು. ವಿವರಣೆ: ಪುಟ್ಟರಾಜರು ಗದಗಿನ ಆಶ್ರಮದಲ್ಲಿ ಬೆಳೆಯುತ್ತಿದ್ದಾಗ ಮಗನ ಮೇಲಿನ ಮಮತೆಯಿಂದ ತಾಯಿ ಅವನನ್ನು ಮನೆಗೆ ಕರೆದೊಯ್ಯಲು ಬಯಸುತ್ತಾರೆ. ಇದು ಒಬ್ಬ ತಾಯಿಯ ಸಹಜ ಹಂಬಲವನ್ನು ತೋರಿಸುತ್ತದೆ. 4. ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು? ಉತ್ತರ: ಪುಟ್ಟರಾಜರು ಕನ್ನಡ, ಹಿಂದಿ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು. ವಿವರಣೆ: ಅವರು ಕೇವಲ ಸಂಗೀತಗಾರರಲ್ಲ, ಅಪ್ರತಿಮ ಸಾಹಿತಿಗಳೂ ಆಗಿದ್ದರು. 3 ಭಾಷೆಗಳಲ್ಲಿ ಅವರು ಪುರಾಣಗಳನ್ನೂ ನಾಟಕಗಳನ್ನೂ ರಚಿಸುವಷ್ಟು ಪ್ರಭುತ್ವ ಹೊಂದಿದ್ದರು ಎನ್ನುವುದು ಅವರ ಅಸಾಧಾರಣ ಪ್ರತಿಭೆಗೆ ಸಾಕ್ಷಿ. 5. ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ? ಉತ್ತರ: ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸುವುದಕ್ಕಾಗಿ ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದರು. ವಿವರಣೆ: ದೇಶಪ್ರೇಮವು ಅವರಲ್ಲಿ ರಕ್ತಗತವಾಗಿತ್ತು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರ ತತ್ವಗಳಿಂದ ಪ್ರೇರಿತರಾಗಿ ಅವರು ವಿದೇಶಿ ಬಟ್ಟೆಗಳನ್ನು ತ್ಯಜಿಸಿ ಸಾಯುವವರೆಗೂ ಖಾದಿಯನ್ನೇ ಧರಿಸಿದರು. ಹಕ್ಕಿಗೂಡುಗಳ ನಿಗೂಢ ಜಗತ್ತು. 1. ಸಸ್ತನಿಗಳ ಆಶ್ರಯದಾಣಗಳು ಯಾವುವು? ಉತ್ತರ: ಗುಹೆ, ಪೊಟರೆ, ಗೂಡು ಮತ್ತು ಬಿಲದಂತಹ ಜಾಗಗಳು. ವಿವರಣೆ: ಮನುಷ್ಯರು ಮನೆ ಕಟ್ಟಿಕೊಂಡಂತೆ ಪ್ರಾಣಿ ಸಾಮ್ರಾಜ್ಯದಲ್ಲಿ ಪ್ರತಿಯೊಂದು ಜೀವಿಯೂ ತನ್ನ ರಕ್ಷಣೆಗಾಗಿ ಮತ್ತು ಮರಿಗಳನ್ನು ಸಾಕಲು ವಿಭಿನ್ನ ರೀತಿಯ ಆಶ್ರಯಗಳನ್ನು ಹುಡುಕಿಕೊಳ್ಳುತ್ತವೆ. ಇವು ಕೇವಲ ವಾಸಸ್ಥಾನಗಳಲ್ಲ, ಅವುಗಳ ಸುರಕ್ಷಿತ ಕೋಟೆಗಳು.
2. ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಯಾವ ಪಾಠ ಹೇಳುತ್ತವೆ? ಉತ್ತರ: ಮನುಷ್ಯನಿಗೆ ಸ್ಪರ್ಶ ಸಂಜೀವಿನಿಯ ಪಾಠ ಹೇಳುತ್ತವೆ. ವಿವರಣೆ: ಪ್ರಕೃತಿಯಲ್ಲಿ ಯಾವುದೇ ಹಕ್ಕಿ ಭೇದಭಾವ ಮಾಡುವುದಿಲ್ಲ. ಅವುಗಳ ಬದುಕು ಸಹಬಾಳ್ವೆಗೆ ಸಾಕ್ಷಿ. ಮನುಷ್ಯರು ಜಾತಿಮತದ ಹೆಸರಿನಲ್ಲಿ ದೂರವಿರುವುದನ್ನು ಬಿಟ್ಟು ಪ್ರೀತಿಯ ಸ್ಪರ್ಶದಿಂದ ಹೇಗೆ ಒಂದಾಗಬಹುದು ಎಂಬ ಮೌಲ್ಯವನ್ನು ಹಕ್ಕಿಗಳು ನಮಗೆ ಕಲಿಸುತ್ತವೆ. 3. ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಉತ್ತರ: ಹಕ್ಕಿಗೂಡಿನಲ್ಲಿ ಕಲಾವಿದನ ಸುಪ್ರಜ್ಞೆ ಮತ್ತು ವಿಜ್ಞಾನಿಯ ತಂತ್ರಜ್ಞಾನದ ಸಮನ್ವಯತೆ ಇದೆ. ವಿವರಣೆ: ಹಕ್ಕಿಗೂಡನ್ನು ಗಮನಿಸಿದರೆ ಅದು ಒಂದು ಅದ್ಭುತ ಎಂಜಿನಿಯರಿಂಗ್ ಕೆಲಸದಂತೆ ಕಾಣುತ್ತದೆ. ಅಲ್ಲಿ ಗಟ್ಟಿಯಾದ ವಿನ್ಯಾಸವಷ್ಟೇ ಅಲ್ಲದೆ ಒಂದು ಸುಂದರವಾದ ಕಲಾತ್ಮಕತೆಯೂ ಅಡಗಿದೆ. ವಿಜ್ಞಾನ ಮತ್ತು ಕಲೆ ಎರಡೂ ಒಂದೇ ಕಡೆ ಸಮಾಗಮವಾಗುವುದು ಇಲ್ಲಿನ ವಿಶೇಷ. 4. ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳಾವುವು? ಉತ್ತರ: ಹಕ್ಕಿಯ ದೇಹ ಸ್ವರೂಪ, ಪರಿಸರದ ವೈಲಕ್ಷಣ್ಯಗಳು ಮತ್ತು ಬಲಿಬೇಟೆ ಸಂಬಂಧಗಳು. ವಿವರಣೆ: ಹಕ್ಕಿ ಎಷ್ಟೇ ಬುದ್ಧಿವಂತವಾಗಿದ್ದರೂ ಅದರ ದೇಹದ ಗಾತ್ರ ಮತ್ತು ಸುತ್ತಮುತ್ತಲಿನ ಹವಾಮಾನಕ್ಕೆ ತಕ್ಕಂತೆ ಗೂಡು ಕಟ್ಟಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ವೈರಿ ಪ್ರಾಣಿಗಳಿಂದ, ಬೇಟೆಗಾರರಿಂದ ತಪ್ಪಿಸಿಕೊಳ್ಳಲು ಸುರಕ್ಷಿತವಾದ ಜಾಗವನ್ನು ಆರಿಸುವುದು ಒಂದು ದೊಡ್ಡ ಸವಾಲು. 5. ಅಮೆರಿಕಾದಲ್ಲಿ ಗ್ಯಾನ್ನೆಟ್ ಕಡಲಹಕ್ಕಿ ಗೂಡನ್ನು ಯಾವ ವಸ್ತುಗಳಿಂದ ಅಲಂಕರಿಸಿತು? ಉತ್ತರ: ಗಾಲ್ಫ್ ಚೆಂಡು, ನೀಲಿ ಸೀಸೆಯ ಚೂರು, ಈರುಳ್ಳಿ ಸಿಪ್ಪೆ ಮತ್ತು ಸಣ್ಣ ಬೊಂಬೆಯೊಂದನ್ನು ತಂದು ಗೂಡನ್ನು ಅಲಂಕರಿಸಿತು. ವಿವರಣೆ: ಪಕ್ಷಿಗಳಿಗೂ ಸೌಂದರ್ಯ ಪ್ರಜ್ಞೆ ಇರುತ್ತದೆ ಎನ್ನುವುದಕ್ಕೆ ಇದು ಅತ್ಯುತ್ತಮ ಉದಾಹರಣೆ. ತನಗೆ ಸಿಕ್ಕ ವಿಚಿತ್ರ ಹಾಗೂ ಬಣ್ಣ ಬಣ್ಣದ ವಸ್ತುಗಳನ್ನು ಬಳಸಿ ತನ್ನ ಗೂಡನ್ನು ಆಕರ್ಷಕವಾಗಿ ಮಾಡಿಕೊಳ್ಳುವ ಈ ಹಕ್ಕಿಯ ಜಾಣ್ಮೆ ನಿಜಕ್ಕೂ ಬೆರಗುಗೊಳಿಸುತ್ತದೆ. ಗಂಗೆಯಲ್ಲಿ ದೀಪಮಾಲೆ. ಪ್ರಶ್ನೆ 1. ಪ್ರಶ್ನೆ: ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು? ಉತ್ತರ: ಹರಿದ್ವಾರದಲ್ಲಿ ಗಂಗಾನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು. ವಿವರಣೆ: ಹರಿದ್ವಾರದ ಬ್ರಹ್ಮಕುಂಡವು ಅತ್ಯಂತ ಪವಿತ್ರವಾದ ಸ್ಥಳ. ಇಲ್ಲಿ ಸಂಜೆ ನಡೆಯುವ ಗಂಗಾ ಆರತಿಯು ಭಕ್ತಿ ಮತ್ತು ಸೌಂದರ್ಯದ ಸಂಗಮವಾಗಿದ್ದು, ಇದನ್ನು ಕಣ್ಣಾರೆ ನೋಡುವುದೇ ಒಂದು ಧನ್ಯತಾ ಭಾವ. ಲೇಖಕರು ಇದೇ ಅದ್ಭುತ ದೃಶ್ಯವನ್ನು ನೋಡಲು ಹಂಬಲಿಸಿದ್ದರು. ಪ್ರಶ್ನೆ 2. ಪ್ರಶ್ನೆ: ಹುಯೆನ್ ಸಾಂಗ್ ಹರಿದ್ವಾರವನ್ನು ಏನೆಂದು ಕರೆದಿದ್ದಾನೆ? ಉತ್ತರ: ಚೀನಾ ದೇಶದ ಬೌದ್ಧ ಯಾತ್ರಿಕನಾದ ಹುಯೆನ್ ಸಾಂಗ್ ಹರಿದ್ವಾರವನ್ನು ಮೊಯುಲೋ MOYULO ಅಥವಾ ಮಯೂರ ಎಂದು ಕರೆದಿದ್ದಾನೆ. ವಿವರಣೆ: ಕ್ರಿಶ. 7ನೇ ಶತಮಾನದಲ್ಲಿ ಭಾರತಕ್ಕೆ ಬಂದಿದ್ದ ಚೀನೀ ಪ್ರವಾಸಿ ಹುಯೆನ್ ಸಾಂಗ್ ತನ್ನ ಪ್ರವಾಸ ಕಥನದಲ್ಲಿ ಹರಿದ್ವಾರದ ಅಂದಿನ ವೈಭವವನ್ನು ದಾಖಲಿಸಿದ್ದಾನೆ. ಅವನು ಈ ಸ್ಥಳವನ್ನು ತನ್ನ ಭಾಷೆಯ ಉಚ್ಚಾರಣೆಗೆ ಅನುಗುಣವಾಗಿ ಮೊಯುಲೋ ಎಂದು ಕರೆದಿದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ಪ್ರಶ್ನೆ 3. ಪ್ರಶ್ನೆ: ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ಹೇಗೆ ಕಾಣುತ್ತಿದ್ದವು? ಉತ್ತರ: ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು. ವಿವರಣೆ: ಕತ್ತಲೆಯಲ್ಲಿ ಹರಿಯುವ ಗಂಗಾನದಿಯನ್ನು ಒಂದು ಕಪ್ಪು ಬಣ್ಣದ ರೇಷ್ಮೆ ಬಟ್ಟೆಗೆ ಹೋಲಿಸಿದರೆ ಅದರ ಮೇಲೆ ತೇಲಿ ಬರುವ ನೂರಾರು ಹಣತೆಗಳು ಆ ಬಟ್ಟೆಯ ಮೇಲೆ ಚಿನ್ನದ ನೂಲಿನಿಂದ ಮಾಡಿದ ಕಸೂತಿ ಕೆಲಸದಂತೆ ಎಂಬ್ರಾಯ್ಡರಿ ಅತ್ಯಂತ ಮನಮೋಹಕವಾಗಿ ಕಾಣುತ್ತಿದ್ದವು. ಪ್ರಶ್ನೆ 4. ಪ್ರಶ್ನೆ: ಯಾವುದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು? ಉತ್ತರ: ಗಂಟೆ ಜಾಗಟೆ ಶಂಖಗಳ ಸದ್ದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು. ವಿವರಣೆ: ಆರತಿಯ ಸಮಯದಲ್ಲಿ ಮೊಳಗುವ ಗಂಟೆಗಳ ನಾದ, ಜಾಗಟೆಯ ಸದ್ದು ಮತ್ತು ಶಂಖದ ಗಂಭೀರ ಧ್ವನಿಗಳು ಇಡೀ ವಾತಾವರಣದಲ್ಲಿ ಒಂದು ರೀತಿಯ ದಿವ್ಯ ಕಂಪನವನ್ನು ವೈಬ್ರೇಷನ್ ಉಂಟುಮಾಡಿದವು. ಇದರಿಂದ ಇಡೀ ಗಂಗಾ ತೀರವು ಭಕ್ತಿಯ ಅಲೆಯಲ್ಲಿ ತೇಲುತ್ತಿರುವಂತೆ ಅನುಭವವಾಯಿತು. ನನ್ನ ಗೋಪಾಲ. ಪ್ರಶ್ನೆ 1. ಪ್ರಶ್ನೆ: ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಏನಾಗಿತ್ತು? ಉತ್ತರ: ಬೇಗನೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆಗೆ ಹೂವುಗಳನ್ನು ಕೊಯ್ದು ತರಬೇಕಾಗಿತ್ತು. ವಿವರಣೆ: ಗೋಪಾಲನು ಶಿಸ್ತಿನ ಬಾಲಕ. ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಶುಚಿಯಾಗಿ ಭಕ್ತಿಯಿಂದ ದೇವರ ಪೂಜೆಗಾಗಿ ಅಂಗಳದ ಹೂವುಗಳನ್ನು ಆಯುವುದು ಅವನ ದಿನಚರಿಯ ಮೊದಲ ಮತ್ತು ಪ್ರಮುಖ ಕೆಲಸವಾಗಿತ್ತು. ಪ್ರಶ್ನೆ 2. ಪ್ರಶ್ನೆ: ಗೋಪಾಲನಿಗೆ ಬಣ್ಣ ಬಣ್ಣದ ಹೂವುಗಳು ಹೇಗೆ ಕಾಣಿಸುತ್ತಿದ್ದವು? ಉತ್ತರ: ಹೂವುಗಳು ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ಕಾಣಿಸುತ್ತಿದ್ದವು. ವಿವರಣೆ: ಹೂವಿನ ಗಿಡಗಳಲ್ಲಿ ಅರಳಿದ ಬಣ್ಣ ಬಣ್ಣದ ಹೂವುಗಳನ್ನು ನೋಡಿದಾಗ ಗೋಪಾಲನಿಗೆ ಅವು ಕೇವಲ ಹೂವುಗಳಂತೆ ಕಾಣಲಿಲ್ಲ, ಬದಲಾಗಿ ಸಾವಿರಾರು ಕಾಮನಬಿಲ್ಲುಗಳು, ರೈನ್ಬೋಸ್ ಭೂಮಿಗೆ ಇಳಿದು ಬಂದು ಸಂಭ್ರಮದಿಂದ ನರ್ತಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ಇದು ಅವನ ಕಲ್ಪನಾಶಕ್ತಿಯನ್ನು ತೋರಿಸುತ್ತದೆ. ಪ್ರಶ್ನೆ 3. ಪ್ರಶ್ನೆ: ಗೋಪಾಲನ ಗೆಳೆಯರ ಹೆಸರೇನು? ಉತ್ತರ: ರಾಮು, ಕಿಟ್ಟು, ನಾಣಿ,
ಮಾಧು. ವಿವರಣೆ: ಇವರೆಲ್ಲರೂ ಗೋಪಾಲನ ಜೊತೆ ಶಾಲೆಯಲ್ಲಿ ಓದುತ್ತಿದ್ದ ಮತ್ತು ಆಟವಾಡುತ್ತಿದ್ದ ಆಪ್ತಗೆಳೆಯರು. ಪ್ರಶ್ನೆ 4. ಪ್ರಶ್ನೆ: ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯಪಡುತ್ತಿದ್ದನು? ಉತ್ತರ: ಕಾಡಿನ ದಾರಿಯಲ್ಲಿ ಕತ್ತಲೆಯಿದ್ದ ಕಾರಣ ಭಯಪಡುತ್ತಿದ್ದನು. ವಿವರಣೆ: ಗೋಪಾಲನ ಶಾಲೆಯಿಂದ ಮನೆಗೆ ಹೋಗುವ ದಾರಿ ದಟ್ಟವಾದ ಕಾಡಿನ ಮೂಲಕ ಹಾದುಹೋಗುತ್ತಿತ್ತು. ಸೂರ್ಯ ಮುಳುಗಿದ ಮೇಲೆ ಆ ದಾರಿಯಲ್ಲಿ ಕತ್ತಲೆ ಆವರಿಸುತ್ತಿದ್ದುದರಿಂದ ಒಬ್ಬನೇ ಹೋಗಲು ಚಿಕ್ಕ ಬಾಲಕನಾದ ಗೋಪಾಲನಿಗೆ ತುಂಬಾ ಭಯವಾಗುತ್ತಿತ್ತು. ಪ್ರಶ್ನೆ 5. ಪ್ರಶ್ನೆ: ಗೋಪಾಲನು ಹೊಸ ಪಂಚೆಯನ್ನು ಬಯಸಿದ್ದೇಕೆ? ಉತ್ತರ: ಗೆಳೆಯರೆಲ್ಲರೂ ಬೆಲೆಯುಳ್ಳ ಬಟ್ಟೆಯನ್ನು ಹಾಕಿಕೊಂಡು ಬರುತ್ತಾರೆ, ಇವನನ್ನು ನೋಡಿ ಹಾಸ್ಯ ಮಾಡುತ್ತಾರೆ. ಆದ್ದರಿಂದ ಅವನು ಹೊಸ ಪಂಚೆಯನ್ನು ಬಯಸಿದನು. ವಿವರಣೆ: ಶಾಲೆಯಲ್ಲಿ ಬೇರೆ ಮಕ್ಕಳು ಸುಂದರವಾದ ಮತ್ತು ದುಬಾರಿ ಬಟ್ಟೆಗಳನ್ನು ಧರಿಸಿ ಬರುತ್ತಿದ್ದರು. ತನ್ನ ಹಳೆಯ ಬಟ್ಟೆಯನ್ನು ಕಂಡು ಗೆಳೆಯರು ಚುಡಾಯಿಸಬಹುದು ಅಥವಾ ಅಪಹಾಸ್ಯ ಮಾಡಬಹುದು ಎಂಬ ಮುಜುಗರದಿಂದಾಗಿ ಗೋಪಾಲನು ತನ್ನ ತಾಯಿಯ ಬಳಿ ಹೊಸ ಪಂಚೆಗಾಗಿ ಹಠ ಮಾಡುತ್ತಾನೆ. ಪ್ರಶ್ನೆ 6. ಪ್ರಶ್ನೆ: ಬನದ ಗೋಪಾಲ ಯಾರು? ಕಾಡಿನಲ್ಲಿ ಅವನ ಕೆಲಸವೇನು? ಉತ್ತರ: ಶ್ರೀಕೃಷ್ಣ. ಅವನು ಕಾಡಿನಲ್ಲಿ ಯಾವಾಗಲೂ ದನ ಕಾಯುತ್ತಾ ಇರುತ್ತಾನೆ. ವಿವರಣೆ: ಇಲ್ಲಿ ಬನದ ಗೋಪಾಲ ಎಂದರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ. ಅವನು ಕಾಡಿನಲ್ಲಿ ದನಗಳನ್ನು ಮೇಯಿಸುತ್ತಾ ಕೊಳಲನ್ನು ನುಡಿಸುತ್ತಾ ಇರುತ್ತಾನೆ ಎಂಬುದು ಗೋಪಾಲನ ತಾಯಿ ಅವನಿಗೆ ಹೇಳಿದ ಸಮಾಧಾನದ ಮಾತು. ಈ ನಂಬಿಕೆಯೇ ಮುಂದೆ ಗೋಪಾಲನಿಗೆ ಧೈರ್ಯ ನೀಡುತ್ತದೆ. ಸೌಜನ್ಯ. ಪ್ರಶ್ನೆ 1. ಪ್ರಶ್ನೆ: ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು? ಉತ್ತರ: ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಸೌಜನ್ಯ. ವಿವರಣೆ: ಇಂದಿನ ವೇಗದ ಜಗತ್ತಿನಲ್ಲಿ ಜನರು ಒಬ್ಬರಿಗೊಬ್ಬರು ಗೌರವ ನೀಡುವ, ಪ್ರೀತಿಯಿಂದ ಮಾತನಾಡುವ ಸೌಜನ್ಯವನ್ನು ಮರೆಯುತ್ತಿದ್ದಾರೆ. ಅದಕ್ಕಾಗಿಯೇ ಇಂದಿನ ದಿನಗಳಲ್ಲಿ ಇದು ತುಂಬಾ ಅಪರೂಪದ ಗುಣವಾಗಿ ಕಾಣುತ್ತಿದೆ. ಪ್ರಶ್ನೆ 2. ಪ್ರಶ್ನೆ: ರೋಗಿಗಳು ಯಾರ ಬಳಿ ಹೋಗುತ್ತಾರೆ? ಉತ್ತರ: ರೋಗಿಗಳು ವೈದ್ಯರ ಬಳಿ ಹೋಗುತ್ತಾರೆ. ವಿವರಣೆ: ಶಾರೀರಿಕ ಅಥವಾ ಮಾನಸಿಕ ಕಾಯಿಲೆಗಳಿಂದ ಬಳಲುವವರು ಚಿಕಿತ್ಸೆ ಮತ್ತು ಸಾಂತ್ವನಕ್ಕಾಗಿ ವೈದ್ಯರನ್ನು ಆಶ್ರಯಿಸುತ್ತಾರೆ. ಇಲ್ಲಿ ವೈದ್ಯರ ಸೌಜನ್ಯಯುತ ನಡವಳಿಕೆಯು ರೋಗಿಯ ಗುಣಮುಖಕ್ಕೆ ಸಹಕಾರಿಯಾಗುತ್ತದೆ. ಪ್ರಶ್ನೆ 3. ಪ್ರಶ್ನೆ: ಸೌಜನ್ಯವು ಹೇಗೆ ಅರಳಬೇಕು? ಉತ್ತರ: ಸೌಜನ್ಯವು ಹೂವು ಅರಳಿದಂತೆ ಅರಳಬೇಕು. ವಿವರಣೆ: ಹೂವು ಅರಳಿದಾಗ ಹೇಗೆ ಸಹಜವಾಗಿ ಸುಗಂಧವನ್ನು ಹರಡುತ್ತದೆಯೋ ಹಾಗೆಯೇ ನಮ್ಮಲ್ಲಿರುವ ಸೌಜನ್ಯವು ಯಾವುದೇ ಬಲವಂತವಿಲ್ಲದೆ ಸಹಜವಾಗಿ ಮತ್ತು ಸುಂದರವಾಗಿ ವ್ಯಕ್ತವಾಗಬೇಕು. ಅದು ಇತರರಿಗೆ ಸಂತೋಷ ನೀಡುವಂತಿರಬೇಕು. ಪ್ರಶ್ನೆ 4. ಪ್ರಶ್ನೆ: ಸೌಜನ್ಯದಿಂದ ಬೇರೆಯವರಿಗೆ ಏನಾಗುತ್ತದೆ? ಉತ್ತರ: ಸೌಜನ್ಯದಿಂದ ಬೇರೆಯವರಿಗೆ ಲಾಭವಾಗುತ್ತದೆ. ವಿವರಣೆ: ನಾವು ಇತರರೊಂದಿಗೆ ಮೃದುವಾಗಿ ಗೌರವದಿಂದ ವರ್ತಿಸಿದಾಗ ಅವರಿಗೂ ಗೌರವ ಸಿಕ್ಕಂತಾಗುತ್ತದೆ. ಇದರಿಂದ ಅವರ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಮತ್ತು ಸಮಾಜದಲ್ಲಿ ಪರಸ್ಪರ ಬಾಂಧವ್ಯ ವೃದ್ಧಿಯಾಗುತ್ತದೆ. ಇದೇ ನಿಜವಾದ ಲಾಭ. ಪ್ರಶ್ನೆ 5. ಪ್ರಶ್ನೆ: ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ? ಉತ್ತರ: ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ. ವಿವರಣೆ: ನಮ್ಮ ಪೂರ್ವಜರು ಅಥವಾ ಹಿರಿಯರು ನಮಗೆ ಸಂಸ್ಕಾರ ಮತ್ತು ಒಳ್ಳೆಯ ನಡತೆಯ ಮಿತಿಗಳನ್ನು ಗೆರೆಯನ್ನು ಹಾಕಿಕೊಟ್ಟಿದ್ದಾರೆ. ನಾವು ಆ ಸೌಜನ್ಯದ ಮಿತಿಯಲ್ಲಿ ನಡೆದುಕೊಂಡರೆ ನಮ್ಮ ಜೀವನವು ಸುಸಂಸ್ಕೃತವಾಗಿ ಸಾಗುತ್ತದೆ. ಸವಿಚೈತ್ರ. ಪ್ರಶ್ನೆ 1. ಪ್ರಶ್ನೆ: ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ? ಉತ್ತರ: ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. ವಿವರಣೆ: ವಸಂತಕಾಲದ ಆರಂಭವಾದ ಯುಗಾದಿ ಹಬ್ಬದ ಸಮಯದಲ್ಲಿ ಪ್ರಕೃತಿಯಲ್ಲಿ ಹೊಸ ಚೈತನ್ಯ ಮೂಡುತ್ತದೆ. ಒಣಗಿದ ಎಲೆಗಳು ಉದುರಿ ಹೊಸ ಚಿಗುರು ಬರುವುದರಿಂದ ಭೂತಾಯಿ ಒಬ್ಬ ಹೊಸ ವಧುವಿನಂತೆ ಬ್ರೈಡ್ ಕಂಗೊಳಿಸುತ್ತಾಳೆ. ಪ್ರಶ್ನೆ 2. ಪ್ರಶ್ನೆ: ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ಉತ್ತರ: ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. ವಿವರಣೆ: ಮರಗಿಡಗಳು ಚಿಗುರಿ, ಹೂವುಗಳು ಅರಳಿ ಇಡೀ ಪರಿಸರವು ಹಸಿರಾಗಿ ಮಾರ್ಪಡುತ್ತದೆ. ಪ್ರಕೃತಿಯ ಈ ಹಸಿರು ಮತ್ತು ಬಣ್ಣ ಬಣ್ಣದ ಹೂವುಗಳೇ ನೆಲದಮ್ಮನಿಗೆ ಮಾಡುವ ಅಲಂಕಾರದಂತೆ ಕಾಣುತ್ತವೆ. ಪ್ರಶ್ನೆ 3. ಪ್ರಶ್ನೆ: ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ? ಉತ್ತರ: ನೆಲಮುಗಿಲುಗಳ ಪ್ರಾಣಿ ಪಕ್ಷಿಗಳ ವಾಲಗ ನಡೆದಿರುತ್ತದೆ. ವಿವರಣೆ: ಚೈತ್ರ ಮಾಸದಲ್ಲಿ ಪ್ರಕೃತಿ ನಲಿಯುವಾಗ ಪಕ್ಷಿಗಳ ಕಲರವ ಮತ್ತು ಪ್ರಾಣಿಗಳ ಹರ್ಷೋದ್ಗಾರವು ಒಂದು ಮಂಗಳವಾದ್ಯ ಅಥವಾ ವಾಲಗದಂತೆ ಕೇಳಿಸುತ್ತದೆ. ಭೂಮಿ ಮತ್ತು ಆಕಾಶದ ನಡುವೆ ಒಂದು ಸುಂದರ ಸಂಗೀತದ ವಾತಾವರಣ ನಿರ್ಮಾಣವಾಗಿರುತ್ತದೆ. ಪ್ರಶ್ನೆ 4. ಪ್ರಶ್ನೆ: ಸವಿಚೈತ್ರದ ಸೊಬಗು ಏನು? ಉತ್ತರ:
ಹಸಿರು ಮತ್ತು ಫಲಪುಷ್ಪಗಳ ಸಮೃದ್ಧಿ ಸವಿಚೈತ್ರದ ಸೊಬಗು ಆಗಿದೆ. ವಿವರಣೆ: ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಹಸಿರುಮಯವಾದ ತೋಟಗಳು, ಹಣ್ಣುಗಳಿಂದ ಮತ್ತು ಹೂವುಗಳಿಂದ ತುಂಬಿದ ಮರಗಿಡಗಳೇ ಚೈತ್ರ ಮಾಸಕ್ಕೆ ನಿಜವಾದ ಅಂದವನ್ನು, ಸೊಬಗು ನೀಡುತ್ತವೆ. ಪ್ರಶ್ನೆ 5. ಪ್ರಶ್ನೆ: ಚೈತ್ರವು ಮಾಡುವ ಕೆಲಸವೇನು? ಉತ್ತರ: ಚೈತ್ರ ಮಾಸದಲ್ಲಿ ಫಲಪುಷ್ಪಗಳು ಸಮೃದ್ಧವಾಗಿ ಜಗದಲ್ಲಿ ಹೊಸ ಕಳೆ ತುಂಬುತ್ತದೆ. ವಿವರಣೆ: ಚೈತ್ರ ಮಾಸವು ಸೃಷ್ಟಿಯ ಮರುಜನ್ಮದಂತೆ ಕಾರ್ಯನಿರ್ವಹಿಸುತ್ತದೆ. ಹಣ್ಣು ಹೂವುಗಳ ಮೂಲಕ ಭೂಮಿಯ ಮೇಲೆ ಹೊಸ ಚೈತನ್ಯ ಮತ್ತು ಕಾಂತಿಯನ್ನು ನ್ಯೂ ಗ್ಲೋ ತರುವ ಕೆಲಸವನ್ನು ಚೈತ್ರ ಮಾಡುತ್ತದೆ. ಪ್ರಶ್ನೆ 6. ಪ್ರಶ್ನೆ: ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ? ಉತ್ತರ: ಯುಗಾದಿಯಲ್ಲಿ ಬೇವು ಬೆಲ್ಲ ಹಂಚುವ ಸಂಪ್ರದಾಯವಿದೆ. ವಿವರಣೆ: ಇದು ನಮ್ಮ ಸಂಸ್ಕೃತಿಯ ಅತ್ಯಂತ ಅರ್ಥಪೂರ್ಣ ಆಚರಣೆ. ಜೀವನದಲ್ಲಿ ಬರುವ ಕಹಿ, ಬೇವು ಮತ್ತು ಸಿಹಿ, ಬೆಲ್ಲ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಸಂದೇಶವನ್ನು ಈ ಸಂಪ್ರದಾಯ ಸಾರುತ್ತದೆ. ಸದ್ದು ಮಾಡದಿರು. ಪ್ರಶ್ನೆ 1. ಪ್ರಶ್ನೆ: ತಿಮಿರಕ್ಕೆ ವೈರಿ ಯಾವುದು? ಉತ್ತರ: ತಿಮಿರಕ್ಕೆ ವೈರಿ ದೀಪ, ಬೆಳಕು. ವಿವರಣೆ: ಇಲ್ಲಿ ತಿಮಿರ ಎಂದರೆ ಕತ್ತಲೆ ಎಂದರ್ಥ. ಒಂದು ಸಣ್ಣ ದೀಪ ಹಚ್ಚಿದ ತಕ್ಷಣ ಕತ್ತಲೆ ಹೇಗೆ ಓಡಿ ಹೋಗುತ್ತದೆಯೋ ಹಾಗೆಯೇ ಜ್ಞಾನದ ಬೆಳಕು ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸುತ್ತದೆ. ಅದಕ್ಕಾಗಿಯೇ ದೀಪವನ್ನು ತಿಮಿರದ ವೈರಿ ಎಂದು ಕರೆಯಲಾಗಿದೆ. ಪ್ರಶ್ನೆ 2. ಪ್ರಶ್ನೆ: ಕವಿ ಮಾನವನ ಬದುಕನ್ನು ಇಬ್ಬನಿಗೆ ಏಕೆ ಹೋಲಿಸಿದ್ದಾರೆ? ಉತ್ತರ: ಇಬ್ಬನಿಯು ಸದ್ದುಗದ್ದಲವಿಲ್ಲದೆ ಮೌನವಾಗಿ ಕರಗುವುದರಿಂದ ಕವಿ ಮಾನವನ ಬದುಕನ್ನು ಇಬ್ಬನಿಗೆ ಹೋಲಿಸಿದ್ದಾರೆ. ವಿವರಣೆ: ಮುಂಜಾನೆಯ ಇಬ್ಬನಿ ಹನಿಗಳು ಯಾವುದೇ ಸದ್ದು ಮಾಡದೆ ಎಷ್ಟು ಮೌನವಾಗಿ ಇರುತ್ತವೋ ಮತ್ತು ಸೂರ್ಯನ ಕಿರಣ ಬಿದ್ದಾಗ ಅಷ್ಟೇ ಶಾಂತವಾಗಿ ಕರಗಿ ಹೋಗುತ್ತವೋ, ಮನುಷ್ಯನ ಜೀವನವೂ ಅಷ್ಟೇ ನಿಶ್ಶಬ್ದವಾಗಿ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂಬುದು ಕವಿಯ ಆಶಯ. ಪ್ರಶ್ನೆ 3. ಪ್ರಶ್ನೆ: ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ? ಉತ್ತರ: ಶಾಂತ ರೀತಿಯಿಂದ ಬದುಕುತ್ತಾ ಮುಗಿಸಬೇಕೆಂದು ಹೇಳಿದ್ದಾರೆ. ವಿವರಣೆ: ನಾವು ಮಾಡುವ ಕೆಲಸ ಅಥವಾ ಕರ್ತವ್ಯಗಳ ಬಗ್ಗೆ ಪ್ರಚಾರ ಪಡೆಯದೆ, ಸಮಾಜದಲ್ಲಿ ಸದ್ದುಗದ್ದಲ ಮಾಡದೆ, ಪ್ರಶಾಂತವಾಗಿ ನಮ್ಮ ಜವಾಬ್ದಾರಿಗಳನ್ನು ಪೂರೈಸಬೇಕು. ಪ್ರಶ್ನೆ 4. ಪ್ರಶ್ನೆ: ಬದುಕಿನಲ್ಲಿ ಸಿಡುಕುಮಿಡುಕನ್ನು ತೊರೆದು ಹೇಗಿರಬೇಕೆಂದು ಕವಿ ಹೇಳಿದ್ದಾರೆ? ಉತ್ತರ: ಸಿಡುಕುಮಿಡುಕನ್ನು ತೊರೆದು ಮೌನಿಯಾಗಿರಬೇಕೆಂದು ಕವಿ ಹೇಳಿದ್ದಾರೆ. ವಿವರಣೆ: ಸಿಟ್ಟು, ಅಸಮಾಧಾನ ಅಥವಾ ಸಣ್ಣಪುಟ್ಟ ವಿಷಯಗಳಿಗೆ ಕಿರಿಕಿರಿ ಮಾಡಿಕೊಳ್ಳುವುದನ್ನು ಬಿಟ್ಟು ಶಾಂತಿಯುತವಾಗಿ ಮೌನವನ್ನು ಅಳವಡಿಸಿಕೊಳ್ಳುವುದು ಉನ್ನತ ವ್ಯಕ್ತಿತ್ವದ ಲಕ್ಷಣವಾಗಿದೆ. ಪ್ರಶ್ನೆ 5. ಪ್ರಶ್ನೆ: ಬರೇ ಸದ್ದು ಮಾಡುವುದು ಯಾವುದು? ಉತ್ತರ: ಹಸಿ ಸೌದೆ, ಸಿಡಿಮದ್ದು ಬರೇ ಸದ್ದು ಮಾಡುವುದು. ವಿವರಣೆ: ಇಲ್ಲಿ ಕವಿ ಒಂದು ಅದ್ಭುತ ಹೋಲಿಕೆ ನೀಡಿದ್ದಾರೆ. ಒಣಗಿದ ಕಟ್ಟಿಗೆ ಶಾಂತವಾಗಿ ಉರಿದು ಬೆಳಕು ನೀಡಿದರೆ, ಹಸಿ ಸೌದೆ ಬರೀ ಹೊಗೆ ಮತ್ತು ಸದ್ದು ಮಾಡುತ್ತದೆ. ಹಾಗೆಯೇ ಅಲ್ಪಜ್ಞಾನ ಇರುವವರು ಅಥವಾ ಅಹಂಕಾರಿಗಳು ಸಿಡಿಮದ್ದಿನಂತೆ ಅಬ್ಬರಿಸುತ್ತಾರೆ, ಆದರೆ ಅದರಿಂದ ಯಾವುದೇ ಪ್ರಯೋಜನವಿರುವುದಿಲ್ಲ. ಪ್ರಶ್ನೆ 6. ಪ್ರಶ್ನೆ: ಇಬ್ಬನಿ ಮಾಯವಾಗುವುದು ಯಾವಾಗ? ಉತ್ತರ: ರವಿಕಿರಣಕ್ಕೆ ಇಬ್ಬನಿ ಮಾಯವಾಗುವುದು. ವಿವರಣೆ: ಸೂರ್ಯನ, ರವಿಯ ಕಿರಣಗಳು ಸ್ಪರ್ಶಿಸಿದ ತಕ್ಷಣ ಇಬ್ಬನಿ ಹನಿಗಳು ಮೌನವಾಗಿ ಇಲ್ಲವಾಗುತ್ತವೆ. ಇದು ಬದುಕಿನ ಕ್ಷಣಿಕತೆಯನ್ನು ಮತ್ತು ಸಹಜವಾಗಿ ಅಂತ್ಯಗೊಳ್ಳುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಪ್ರಶ್ನೆ 7. ಪ್ರಶ್ನೆ: ಮೌನಿಯಾಗಲು ಯಾವುದನ್ನು ತೊರೆಯಬೇಕು ಎಂದು ಕವಿ ಹೇಳಿದ್ದಾರೆ? ಉತ್ತರ: ಮೌನಿಯಾಗಲು ಸಿಡುಕುಮಿಡುಕನ್ನು ತೊರೆಯಬೇಕು ಎಂದು ಕವಿ ಹೇಳಿದ್ದಾರೆ. ವಿವರಣೆ: ನಮ್ಮ ಮನಸ್ಸಿನ ಅಶಾಂತಿಗೆ ಕಾರಣವಾಗುವ ಚಂಚಲತೆ ಮತ್ತು ಅಸಮಾಧಾನವನ್ನು ಬಿಟ್ಟಾಗ ಮಾತ್ರ ನಮಗೆ ನಿಜವಾದ ಮೌನ ಅಥವಾ ಶಾಂತಿ ಲಭಿಸಲು ಸಾಧ್ಯ. ಮೂಡಲ್ ಕುಣಿಗಲ್ ಕೆರೆ. ಪದ್ಯ. ಪ್ರಶ್ನೆ 1. ಪ್ರಶ್ನೆ: ಕುಣಿಗಲ್ ಕೆರೆಯು ಯಾವ ದಿಕ್ಕಿನಲ್ಲಿದೆ? ಉತ್ತರ: ಮೂಡಲ ದಿಕ್ಕಿನಲ್ಲಿದೆ. ವಿವರಣೆ: ಮೂಡಲ ಎಂದರೆ ಪೂರ್ವ ದಿಕ್ಕು ಎಂದರ್ಥ. ಕುಣಿಗಲ್ ಊರಿನ ಪೂರ್ವ ಭಾಗದಲ್ಲಿ ಈ ವಿಶಾಲವಾದ ಕೆರೆ ಇರುವುದರಿಂದ ಇದನ್ನು ಮೂಡಲ ಕೆರೆ ಎಂದು ವರ್ಣಿಸಲಾಗಿದೆ. ಪ್ರಶ್ನೆ 2. ಪ್ರಶ್ನೆ: ಕುಣಿಗಲ್ ಕೆರೆ ಹೇಗೆ ಬಾಗಿದೆ? ಉತ್ತರ: ಕುಣಿಗಲ್ ಕೆರೆ ಬಾಳೆಯ ಹಣ್ಣಿನಂತೆ ಬಾಗಿದೆ. ವಿವರಣೆ: ಕೆರೆಯ ಆಕಾರವು ನೇರವಾಗಿರದೆ, ಒಂದು ಮಾಗಿದ ಬಾಳೆಯ ಹಣ್ಣು ಹೇಗೆ ಬಾಗಿರುತ್ತದೆಯೋ ಹಾಗೆಯೇ ಸುಂದರವಾಗಿ ಅರ್ಧಚಂದ್ರಾಕೃತಿಯಲ್ಲಿ ಬಾಗಿದೆ ಎಂದು ಕವಿ ಇಲ್ಲಿ ಉಪಮೆಯನ್ನು ನೀಡಿದ್ದಾರೆ. ಪ್ರಶ್ನೆ 3. ಪ್ರಶ್ನೆ: ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಉತ್ತರ: ನಿಂಬೆಯ ಹಣ್ಣಿಗೆ ಹೋಲಿಸಲಾಗಿದೆ. ವಿವರಣೆ: ಕೆರೆಯು ನೀರಿನಿಂದ ಸಂಪೂರ್ಣವಾಗಿ ತುಂಬಿ ಕಂಗೊಳಿಸುವಾಗ ಅದು ಒಂದು ಪರಿಪೂರ್ಣವಾಗಿ ಬೆಳೆದ ನಿಂಬೆ ಹಣ್ಣಿನಂತೆ ದುಂಡಗೆ ಮತ್ತು ಆಕರ್ಷಕವಾಗಿ ಕಾಣುತ್ತದೆ ಎಂದು ಹೋಲಿಕೆ ಮಾಡಲಾಗಿದೆ. ಪ್ರಶ್ನೆ 4. ಪ್ರಶ್ನೆ:
ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ? ಉತ್ತರ: ಶಿವನು ಬಂದರೆಂದು ಉತ್ಪ್ರೇಕ್ಷಿಸಲಾಗಿದೆ. ವಿವರಣೆ: ಕೆರೆಯ ಸೊಬಗು ಎಷ್ಟೊಂದು ದಿವ್ಯವಾಗಿತ್ತೆಂದರೆ, ಸಾಕ್ಷಾತ್ ಕೈಲಾಸವಾಸಿಯಾದ ಶಿವನೇ ಅದನ್ನು ಕಣ್ತುಂಬಿಕೊಳ್ಳಲು ಭೂಮಿಗೆ ಇಳಿದು ಬಂದಿದ್ದಾನೆ ಎಂದು ಕವಿ ಅತಿಶಯೋಕ್ತಿಯಿಂದ ವರ್ಣಿಸಿದ್ದಾರೆ. ಪ್ರಶ್ನೆ 5. ಪ್ರಶ್ನೆ: ಕೆರೆಯಲ್ಲಿ ಯಾವ ಮೀನುಗಳಿದ್ದವು? ಉತ್ತರ: ಕೆರೆಯಲ್ಲಿ ಬಾಳೆಮೀನುಗಳಿದ್ದವು. ವಿವರಣೆ: ಕೆರೆಯಲ್ಲಿ ಸಮೃದ್ಧವಾಗಿ ಬೆಳೆದಿದ್ದ ಬಾಳೆಮೀನುಗಳು ಆ ನೀರಿನ ಸ್ವಚ್ಛತೆ ಮತ್ತು ಜೀವವೈವಿಧ್ಯತೆಯನ್ನು ತೋರಿಸುತ್ತವೆ. ಪ್ರಶ್ನೆ 6. ಪ್ರಶ್ನೆ: ಜನರ ಬಾಯಿಂದ ಬಾಯಿಗೆ ಹರಿದು ಬಂದ ಸಾಹಿತ್ಯ ಯಾವುದು? ಉತ್ತರ: ಜನರ ಬಾಯಿಂದ ಬಾಯಿಗೆ ಹರಿದು ಬಂದ ಸಾಹಿತ್ಯ ಜನಪದ ಸಾಹಿತ್ಯ. ವಿವರಣೆ: ಯಾವುದೇ ಲಿಖಿತ ರೂಪವಿಲ್ಲದೆ ಒಬ್ಬರಿಂದ ಒಬ್ಬರಿಗೆ ಹಾಡಿನ ರೂಪದಲ್ಲಿ ಅಥವಾ ಕಥೆಯ ರೂಪದಲ್ಲಿ ಹರಿದು ಬಂದಿರುವ ನಮ್ಮ ಮಣ್ಣಿನ ಸಾಹಿತ್ಯವೇ ಜನಪದ ಸಾಹಿತ್ಯ. ಪ್ರಶ್ನೆ 7. ಪ್ರಶ್ನೆ: ಯಾವ ಸಂದರ್ಭದಲ್ಲಿ ಕೆರೆಗೆ ಬಾಗಿನ ಅರ್ಪಿಸುವ ವಾಡಿಕೆಯಿದೆ? ಉತ್ತರ: ಕೆರೆಗಳು ತುಂಬಿದಾಗ ಬಾಗಿನ ಅರ್ಪಿಸುವ ವಾಡಿಕೆ ಈಗಲೂ ಇದೆ. ವಿವರಣೆ: ನಮ್ಮ ನಾಡಿನಲ್ಲಿ ನೀರನ್ನು ದೇವರೆಂದು ಪೂಜಿಸಲಾಗುತ್ತದೆ. ಕೆರೆಯು ಕೋಡಿ ಬಿದ್ದು ತುಂಬಿದಾಗ ಕೃತಜ್ಞತೆ ಸಲ್ಲಿಸಲು ಸ್ತ್ರೀಯರು ಮುತ್ತೈದೆಯರು ಸೇರಿ ಬಾಗಿನ ಅರ್ಪಿಸುವುದು ಒಂದು ಶ್ರೇಷ್ಠ ಸಂಪ್ರದಾಯ. ಪ್ರಶ್ನೆ 8. ಪ್ರಶ್ನೆ: ಭಾವಬಣ್ಣದ ಸೀರೆಯನ್ನು ಏಕೆ ತಂದನು? ಉತ್ತರ: ತುಂಬಿದ ಕುಣಿಗಲ್ ಕೆರೆಗೆ ಬಾಗಿನ ಅರ್ಪಿಸಲು ಭಾವಬಣ್ಣದ ಸೀರೆಯನ್ನು ತಂದನು. ವಿವರಣೆ: ಕೆರೆಗೆ ಬಾಗಿನ ನೀಡುವಾಗ ಹೊಸ ಸೀರೆ, ಬಳೆ ಮತ್ತು ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಲಾಗುತ್ತದೆ. ಇದಕ್ಕಾಗಿ ಬಣ್ಣದ ಸೀರೆಯನ್ನು ತಂದು ಭಕ್ತಿಯಿಂದ ಪೂಜೆ ಮಾಡಲಾಗುತ್ತದೆ. ವಚನಗಳು ಪದ್ಯಭಾಗ ಪ್ರಶ್ನೋತ್ತರಗಳು. 1. ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು? ಉತ್ತರ: ಬಸವಣ್ಣನವರ ಪ್ರಕಾರ ಸ್ಥಾವರವು ನಶಿಸುವುದು. ವಿವರಣೆ: ಇಲ್ಲಿ ಸ್ಥಾವರ ಎಂದರೆ ಮನುಷ್ಯ ನಿರ್ಮಿಸಿದ ಗುಡಿ, ಗೋಪುರ ಅಥವಾ ಸ್ಥಿರವಾದ ವಸ್ತುಗಳು ಎಂದರ್ಥ. ಕಾಲಕ್ರಮೇಣ ಇವು ನಾಶವಾಗುತ್ತವೆ, ಆದರೆ ಜಂಗಮ, ಚಲಿಸುವ ಭಕ್ತಿ ಅಥವಾ ಆತ್ಮ ಅಳಿಯುವುದಿಲ್ಲ ಎಂಬುದು ಬಸವಣ್ಣನವರ ಆಶಯ. 2. ಸೊನ್ನಲಿಗೆ ಸಿದ್ದರಾಮನ ಪ್ರಕಾರ ಕೆರೆಗಳು ನಿಷ್ಪ್ರಯೋಜಕ ಆಗುವುದು ಯಾವಾಗ? ಉತ್ತರ: ಪುಣ್ಯತೀರ್ಥಗಳು ನೀರು ಬರದಿದ್ದರೆ ಕೆರೆಗಳು ನಿಷ್ಪ್ರಯೋಜಕ ಆಗುವುದು. ವಿವರಣೆ: ಕೆರೆ ಎಷ್ಟೇ ದೊಡ್ಡದಾಗಿದ್ದರೂ ಅದರಲ್ಲಿ ನೀರಿಲ್ಲದಿದ್ದರೆ ಅದಕ್ಕೆ ಬೆಲೆಯಿರುವುದಿಲ್ಲ. ಹಾಗೆಯೇ ಮನುಷ್ಯನ ಜೀವನದಲ್ಲಿ ಭಕ್ತಿ ಅಥವಾ ಸದಾಚಾರ ಇಲ್ಲದಿದ್ದರೆ ಅದು ಅರ್ಥಹೀನ ಎಂಬ ನೀತಿಯನ್ನು ಇಲ್ಲಿ ಕಾಣಬಹುದು. 3. ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ? ಉತ್ತರ: ವೇಷಕ್ಕೆ ತಕ್ಕಂತೆ ಆಚರಣೆಗಳು ಇರಬೇಕೆಂದು ಸಿದ್ದರಾಮ ಹೇಳುತ್ತಾರೆ. ವಿವರಣೆ: ನಾವು ಹಾಕುವ ವೇಷ ಕೇವಲ ಹೊರಗಿನ ಪ್ರದರ್ಶನವಾಗಬಾರದು. ನಮ್ಮ ನಡವಳಿಕೆ ಮತ್ತು ಆಚರಣೆಗಳು ನಾವು ತೋರುವ ವೇಷಕ್ಕೆ ಪೂರಕವಾಗಿರಬೇಕು. ಅಂದರೆ ನುಡಿ ಮತ್ತು ನಡೆ ಒಂದಾಗಿರಬೇಕು ಎಂಬುದು ಇದರ ತಾತ್ಪರ್ಯ. 4. ವೇದಾಂತವನ್ನು ಓದಿದವನು ಹೇಗಿರಬೇಕೆಂದು ಸಿದ್ದರಾಮ ಹೇಳಿದ್ದಾರೆ? ಉತ್ತರ: ಮಾನವ ಅರ್ಥ ಮಾಡಿಕೊಂಡ ಬ್ರಹ್ಮನಾಗಬೇಕು. ವಿವರಣೆ: ಕೇವಲ ವೇದಶಾಸ್ತ್ರಗಳನ್ನು ಓದಿದರೆ ಸಾಲದು, ಅದರ ಸಾರವನ್ನು ಅರಿತುಕೊಂಡು ಮನುಷ್ಯಜ್ಞಾನಿಯಾಗಬೇಕು. ಅಹಂಕಾರವನ್ನು ಬಿಟ್ಟು ಪರಬ್ರಹ್ಮ ತತ್ವವನ್ನು ತನ್ನೊಳಗೆ ಕಂಡುಕೊಳ್ಳಬೇಕು ಎಂದು ಸಿದ್ದರಾಮ ಶಿವಯೋಗಿಗಳು ತಿಳಿಸಿದ್ದಾರೆ. 5. ಸಂತೆಯೊಳಗೊಂದು ಮನೆಯನ್ನು ಮಾಡಿದರೆ ಯಾವುದಕ್ಕೆ ಅಂಜಬಾರದು? ಉತ್ತರ: ಸಂತೆಯೊಳಗೊಂದು ಮನೆಯನ್ನು ಮಾಡಿ ಶಬ್ದಕ್ಕೆ ಅಂಜಬಾರದು. ವಿವರಣೆ: ಇದು ಅಕ್ಕ ಮಹಾದೇವಿಯವರ ಪ್ರಸಿದ್ಧ ವಚನದ ಸಾಲು. ನಾವು ಸಮಾಜದಲ್ಲಿ ಸಂಸಾರಿಯಾಗಿ ಬದುಕುವಾಗ ಬರುವ ಟೀಕೆ ಟಿಪ್ಪಣಿಗಳಿಗೆ ಅಥವಾ ಗದ್ದಲಗಳಿಗೆ ಹೆದರಬಾರದು. ಗುರಿ ತಲುಪಲು ಮನಸ್ಸು ದೃಢವಾಗಿರಬೇಕು ಎಂಬುದು ಇದರ ಸಂದೇಶ. 1. ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು? ಉತ್ತರ: ವಿಶಾಲವಾದ ಸಮುದ್ರದಂತೆ ಕಾಣಿಸಿತು. ವಿವರಣೆ: ಕೌರವನ ಬೃಹತ್ ಸೈನ್ಯವು ಹರಡಿಕೊಂಡಿದ್ದ ರೀತಿ ನೋಡಿದರೆ ಅದು ಕೊನೆಯಿಲ್ಲದ ಸಮುದ್ರದಂತೆ ಉತ್ತರ ಕುಮಾರನಿಗೆ ಭೀತಿ ಹುಟ್ಟಿಸಿತು. 2. ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ? ಉತ್ತರ: ವಿಸ್ತಾರವಾದ ಸಮುದ್ರದಂತೆ ಕಾಣುವ ಸೈನ್ಯವನ್ನು ಕಂಡು ಯುದ್ಧ ಮಾಡಲು ಹೆದರಿ ಓಡಿದನು. ವಿವರಣೆ: ಶತ್ರು ಸೈನ್ಯದ ಬಲ ಮತ್ತು ವಿಸ್ತಾರವನ್ನು ಕಂಡ ಉತ್ತರ ಕುಮಾರನು ಧೈರ್ಯಗೆಟ್ಟು ಜೀವ ಉಳಿಸಿಕೊಳ್ಳಲು ರಣರಂಗದಿಂದ ಓಡತೊಡಗಿದನು. 3. ಧುರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ? ಉತ್ತರ: ಪಾಪ ನರಕಗಳು ಪ್ರಾಪ್ತಿಯಾಗುತ್ತದೆ. ವಿವರಣೆ: ಕ್ಷತ್ರಿಯ ಧರ್ಮದ ಪ್ರಕಾರ ಯುದ್ಧರಂಗದಿಂದ ಪಲಾಯನ ಮಾಡುವುದು ಹೇಡಿತನ. ಹೋರಾಡದೆ ಬೆನ್ನು ತೋರಿಸುವುದು ದೊಡ್ಡ ಪಾಪ ಮತ್ತು ಅದು ನರಕಕ್ಕೆ ದಾರಿಯಾಗುತ್ತದೆ ಎಂದು ಇಲ್ಲಿ ಹೇಳಲಾಗಿದೆ. 4. ಅರ್ಜುನನು ಯಾರನ್ನು ನಾಡನರಿ ಎಂದು ಕರೆದಿದ್ದಾನೆ? ಉತ್ತರ: ಉತ್ತರನನ್ನು ಕರೆದಿದ್ದಾನೆ. ವಿವರಣೆ: ಯುದ್ಧದಿಂದ ಓಡುತ್ತಿದ್ದ ಉತ್ತರ ಕುಮಾರನ ಹೇಡಿತನವನ್ನು ಕಂಡು ಅರ್ಜುನನು ಅವನನ್ನು ನಾಡನರಿ, ನಾಚಿಕೆಯಿಲ್ಲದವನು ಅಥವಾ ಓಡಿಹೋಗುವ ನರಿ ಎಂದು ಗೇಲಿ ಮಾಡುತ್ತಾನೆ. 5.
ಉತ್ತರನಿಗೆ ಇಂದ್ರಪದವಿಯು ಏಕೆ ಬೇಕಿಲ್ಲ? ಉತ್ತರ: ಉತ್ತರನಿಗೆ ಅರಸುತನವೇ ಸಾಕು, ಹಾಗಾಗಿ ಇಂದ್ರಪದವಿ ಬೇಕಿಲ್ಲ. ವಿವರಣೆ: ಇಂದ್ರಪದವಿಗಿಂತ ತನ್ನ ರಾಜ್ಯದ ಅರಸುತನ ಮತ್ತು ಪ್ರಾಣವೇ ಮುಖ್ಯವೆಂದು ಭಾವಿಸಿ ಯುದ್ಧದ ಅನಿವಾರ್ಯತೆಯಿಂದ ತಪ್ಪಿಸಿಕೊಳ್ಳಲು ಉತ್ತರನು ಈ ರೀತಿ ಹೇಳುತ್ತಾನೆ. 6. ಸುರರ ಸತಿಯರ ಸ್ಥಾನವನ್ನು ಯಾರು ತುಂಬುತ್ತಾರೆ? ಉತ್ತರ: ಅರಮನೆಯ ನಾರಿಯರು ತುಂಬುತ್ತಾರೆ. ವಿವರಣೆ: ಯುದ್ಧದಲ್ಲಿ ಮಡಿದರೆ ಸ್ವರ್ಗ ಸಿಗುತ್ತದೆ ಎನ್ನುವ ಮಾತಿಗೆ ಪ್ರತಿಯಾಗಿ ತನಗೆ ಅರಮನೆಯ ಸುಖವೇ ಸಾಕೆಂಬ ಭಾವನೆಯನ್ನು ಉತ್ತರ ಇಲ್ಲಿ ವ್ಯಕ್ತಪಡಿಸುತ್ತಾನೆ. 7. ಕಾದು ನಡೆ ಎಂದು ಅರ್ಜುನನು ಯಾರಿಗೆ ಹೇಳುತ್ತಾನೆ? ಉತ್ತರ: ಉತ್ತರಕುಮಾರನಿಗೆ ಹೇಳುತ್ತಾನೆ. ವಿವರಣೆ: ಹೆದರಿ ಓಡುತ್ತಿದ್ದ ಉತ್ತರನನ್ನು ತಡೆದು ಧೈರ್ಯ ತುಂಬಿ ಯುದ್ಧ ಮಾಡುವಂತೆ ಅರ್ಜುನನು ಅವನಿಗೆ ಪ್ರೇರೇಪಿಸುತ್ತಾನೆ. 8. ಉತ್ತರನು ರಥದಿಂದ ಹೇಗೆ ಧುಮುಕಿದನು? ಉತ್ತರ: ಮೈಮೇಲಿನ ಸೆರಗನ್ನು ಒಟ್ಟುಗೂಡಿಸಿ ರಥದಲ್ಲಿ ಹಿಂದಕ್ಕೆ ಬಂದು ನಿಂತು ಕೆಳಗೆ ಧುಮುಕಿದನು. ವಿವರಣೆ: ಅರ್ಜುನನು ಅವನನ್ನು ಹಿಡಿಯಲು ಬಂದಾಗ ಭಯಭೀತನಾದ ಉತ್ತರನು ತನ್ನ ಬಟ್ಟೆಗಳನ್ನು ಸಾವರಿಸಿಕೊಂಡು ರಥದ ಹಿಂದಿನಿಂದ ಜಿಗಿದು ಓಡಲು ಪ್ರಯತ್ನಿಸುತ್ತಾನೆ. 9. ಧುರದಲೋಡಿದ ಪಾತಕವನ್ನು ಭೂಸುರರು ಹೇಗೆ ಪರಿಹರಿಸಿಕೊಳ್ಳುತ್ತಾರೆ? ಉತ್ತರ: ಭೂಸುರರು ಅಶ್ವಮೇಧ ಯಾಗ ಮಾಡಿ ಪಾತಕವನ್ನು ಪರಿಹರಿಸಿಕೊಳ್ಳುತ್ತಾರೆ. ವಿವರಣೆ: ಯುದ್ಧದಲ್ಲಿ ಬೆನ್ನು ತೋರಿಸಿದ ಪಾಪವನ್ನು ಹೋಗಲಾಡಿಸಲು ಅಶ್ವಮೇಧದಂತಹ ದೊಡ್ಡ ಯಾಗಗಳನ್ನು ಮಾಡಬೇಕಾಗುತ್ತದೆ ಎಂಬ ಧಾರ್ಮಿಕ ನಂಬಿಕೆಯನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. 10. ಬೃಹನ್ನಳೆಯ ವೇಷದಲ್ಲಿದ್ದವರು ಯಾರು? ಉತ್ತರ: ಬೃಹನ್ನಳೆಯ ವೇಷದಲ್ಲಿದ್ದವರು ಅರ್ಜುನ. ವಿವರಣೆ: ಪಾಂಡವರ ಅಜ್ಞಾತವಾಸದ ಸಮಯದಲ್ಲಿ ಅರ್ಜುನನು ವಿರಾಟರಾಜನ ಆಸ್ಥಾನದಲ್ಲಿ ಬೃಹನ್ನಳೆ ಎಂಬ ಹೆಸರಿನಲ್ಲಿ ನೃತ್ಯ ಶಿಕ್ಷಕನಾಗಿ ವೇಷಮರೆಸಿಕೊಂಡಿದ್ದನು. 11. ಉತ್ತರನಿಗೆ ಬಲಗಡಲಿನಂತೆ ಕಂಡ ಸೈನ್ಯ ಯಾವುದು? ಉತ್ತರ: ಉತ್ತರನಿಗೆ ಬಲಗಡಲಿನಂತೆ ಕಂಡ ಸೈನ್ಯ ಕೌರವರ ಸೈನ್ಯ. ವಿವರಣೆ: ಕೌರವರ ಸೈನ್ಯದ ಶಕ್ತಿ ಮತ್ತು ಸಂಖ್ಯೆ ಅಪಾರವಾಗಿದ್ದರಿಂದ ಅದು ಅಲೆಗಳ ಅಬ್ಬರದ ಸಮುದ್ರದಂತೆ ಉತ್ತರನ ಕಣ್ಣಿಗೆ ಭೀಕರವಾಗಿ ಕಂಡಿತು. ಈ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಖಂಡಿತ ಸಹಾಯ ಮಾಡುತ್ತವೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ ದಿ ಬೆಸ್ಟ್. ಧನ್ಯವಾದಗಳು.